ಗೈಸ್ ಎಲ್ಲರಿಗೊಂದು ಯೂಟ್ಯೂಬಲ್ಲಿ ಬ್ಯಾಡ್ ನ್ಯೂಸು. ಯಾವ್ದಪ್ಪ ಅಂತ ಕೇಳಿದ್ರೆ ಯೂಟ್ಯೂಬವರು ಮನ್ಕೊಯ್ದವ್ರನ್ನ ಹೊಡೆದು ಹೇಳಿ ಹೋದಂಗೆ ಐತೆ ಇದು. ಯಾವ್ದಪ್ಪ ಅಂದರೆ ಗೈಸ್, ಯೂಟ್ಯೂಬಲ್ಲಿ ಹೊಸ ಒಂದು ಫ್ಯೂಚರ್ ಆ್ಯಡ್ ಆಗಿದೆ. ಯಾವ್ದಪ್ಪ ಅಂತ ಕಡೆಗೆ ನಾನು ಹೇಳ್ತೇನೆ. ವಿಡಿಯೋ ಕೊನೆ ತನಕ ನೋಡಬೇಕು ಗೈಸ್, ತುಂಬ ಮುಖ್ಯವಾಗಿ ಇದೆ ಈ ವಿಡಿಯೋ. ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಮೊದಲು ಸ್ಟಾರ್ಟಿಗೆ ಮೊದಲು ಯೂಟ್ಯೂಬಲ್ಲಿ ನಾವು ಏನು ಹೇಳ್ತೀನಿ ಗೈಸ್. ಮೊನಿಟೈಸೇಷನ್ ಆನ್ ಮಾಡ್ಕೋಬೇಕು ಅಂದರೆ ಇದ್ದರೆ ಗೈಸ್ 4,000 ವಾಚ್ ಅವರ್ ಟೈಮು. ನೆಕ್ಸ್ಟು ಗೈಸ್ 1,000 ಸಬ್ಸ್ಕ್ರೈಬರ್ಸು ಸಬ್ಬು. ನೆಕ್ಸ್ಟು ಗೈಸ್ 10 ಏನಾದರೂ ಶಾರ್ಟ್ಸ್ ಮಾಡಿ ದುಡ್ಡು ಮಾಡಬೇಕು ಅಂತ ಇದ್ದವರಿಗೆ 10 ಮಿಲಿಯನ್ ವ್ಯೂಸ್ ಇತ್ತು ಗೈಸ್. ವ್ಯೂಸ್ ಕಂಪ್ಲೀಟ್ ಮಾಡಿದರೆ ಬರ್ತಿತ್ತು. ಆದರೆ ಗೈಸ್ ಈಗ ಏನಾಗಿದೆ ಅಂತ ಅಂದರೆ ಹೇಳ್ತೇನೆ, ಬೈಕೋ ಹೋಗಬೇಡಿ. ಸುಮಾರು ಜನ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಈ ವಿಡಿಯೋನ. ನಾನು ಲೇಟಾಗಿ ಮಾಡ್ತಾಯಿದ್ದೇನೆ, ಬೈಕೋಬೇಡಿ. ನಂಗೆ ಗೊತ್ತೈತೆ ಅಂದರೆ ಏನೋ ನಂಗೆ ಗೊತ್ತೈತೆ, ನೀ ಏನು ಹೇಳ್ತೀಯ ಅಂತ ಕೇಳಿಬಿಡಿ ಗೈಸ್. ಈಗ ಐತೆ ಮ್ಯಾಟ್ರು ಏನಪ್ಪ ಅಂದರೆ ಗೈಸ್ ನೋಡಿ, ಮೊದಲು 4,000 ಮಾಡಿದರೆ ವೀಡಿಯೋಸ್ ಮಾಡಿ 4,000 ವಾಚ್ ಅವರ್ ಟೈಮ್ ಮಾಡಿದರೆ ಅಪ್ಲೈ ಆಗಿರೋದು. 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಅವರ್ ಟೈಮ್ ಮಾಡಿದರೆ ದುಡ್ಡು ಮಾಡ್ಬೋದಾಗಿತ್ತು. ಆದರೆ ಈಗ 4,000ದಿಂದ 8,000ಕ್ಕೆ ಹೋಗಿದೆ ಗೈಸ್. ಹೇಳ್ತಾಯಿದ್ದೀನಿ, 8,000ಕ್ಕೆ ಹೋಗೈತೆ. ನೆಕ್ಸ್ಟ್ ಗೈಸ್ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು 1,000ನೇ ಮೊದಲಿದ್ದಂಗೆ ಇದೆ. 1,000ನೇ ಇದು ಬಂದುಬಿಟ್ಟು ಯಾವುದಕ್ಕೆ ಅಂದರೆ ಕೇಳಿದ್ರೆ ಗೈಸ್, ವಿಡಿಯೋ ಮಾಡಿ ದುಡ್ಡು ಮಾಡೋರಿಗೆ ಆಯಿತಾ. ಇದು ಒಂದು ಅಪ್ಲೈ ಆಗಿರೋದು. ಇದು ಯಾವ ಡೇಟಲ್ಲಿ ಅಪ್ಲೈ ಆಗುತ್ತೆ ಅಂತಲೂ ಹೇಳ್ತೇನೆ. 8,000 ವಾಚ್ ಅವರ್ ಟೈಮ್ ಕಂಪ್ಲೀಟ್ ಆಗಬೇಕು, 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಮೊದಲಿದ್ದಂಗೆ ಇದು 1,000 ಸಬ್ಸ್ಕ್ರೈಬರ್ಸು. ಆದರೆ 1 to 2 4,000 ವಾಚ್ ಅವರ್ ಟೈಮ್ ಇದ್ದವರು 8,000 ಮಾಡಬೇಕು. ಅದು ಸ್ವಲ್ಪ ಲೇಟಾಗಿ ಶುರು ಆಗುತ್ತೆ, ಯಾವಾಗಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಗೈಸ್, ಇನ್ನು ಶಾರ್ಟ್ಸ್ ಮಾಡಿ ದುಡ್ಡು ಮಾಡ್ತೀನಿ ನಾನು ಅಂತ ಇದ್ದವರು ಹಾಕ್ತೀನಿ ತರಿ. ಶಾರ್ಟ್ಸ್ ಇದರಲ್ಲಿ ಬಂದುಬಿಟ್ಟು ಮೊದಲು 10 ಮಿಲಿಯನ್ ವ್ಯೂಸ್ ಮಾಡಬೇಕಾಗಿತ್ತು. 10 ಮಿಲಿಯನ್ ಇತ್ತು ಗೈಸ್. ಆದರೆ ಈಗ ಎಷ್ಟಾಗೈತೆ ಅಂದರೆ 20 ಮಿಲಿಯನ್ ಆಗಿದೆ ಗೈಸ್. ಇದೆಷ್ಟು ದಿನಕ್ಕೆ ಅಂತ ಹೇಳ್ತೇನೆ. ನೆಕ್ಸ್ಟ್ ಗೈಸ್ 1,000 ಸಬ್ ಆಗಬೇಕು, ಮೊದಲಿದ್ದಂಗೆ ಇದು. ಮತ್ತೇನು ಚೇಂಜಸ್ ಇಲ್ಲ ಇದರಲ್ಲಿ, ಮೊದಲಿದ್ದಂಗೆ ಆಯಿತಾ. ನೆಕ್ಸ್ಟ್ ಗೈಸ್ ಈಗಿದೆ ಮ್ಯಾಟ್ರು. ಹಿಂದಕ್ಕೆ ಹೋಗೋಣ. ವಿಡಿಯೋ ಮಾಡಿ ದುಡ್ಡು ಮಾಡ್ತೀನಿ ಅನ್ನೋರಿಗೆ ಗೈಸ್ ಸಿಂಪಲ್ಲಾಗಿ ಇದು ಗೈಸ್ 8,000 ವಾಚ್ ಅವರ್ ಟೈಮು ಎಷ್ಟು ದಿನಕ್ಕಾಗಬೇಕು ಗೊತ್ತಾ? ಓನ್ಲಿ 365 ದಿನ ಗೈಸ್, ಡೇ. ಇಷ್ಟರಲ್ಲಿ ಆಗಬೇಕಾಗಿತ್ತೆ. ಅದು 8,000 ವಾಚ್ ಅವರ್ ಟೈಮು ಹಿಂದಿದ್ದಂಗೆ ಐತೆ, 4,000ಕ್ಕಿದ್ದಂಗೆ. ಇದು ಗೈಸ್ ಸುಮಾರು ಜನ ಬೇಜಾರು ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಅವರು ಕೊಟ್ಟಿದ್ದು ಇನ್ನು ನಾವು ಕೇಳಲೇಬೇಕು, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಇದು ಬಂದುಬಿಟ್ಟು ಗೈಸ್ 20 ಮಿಲಿಯನ್ ವ್ಯೂಸ್ ಬಂದುಬಿಟ್ಟು ಎಷ್ಟು ದಿನಕ್ಕೆ ಆಗಬೇಕು ಗೊತ್ತಾ? ಓನ್ಲಿ 90 ಡೇಸಲ್ಲಿ ಆಗಬೇಕು ಗೈಸ್. 90 ಡೇಸಲ್ಲಿ ಆಗಬೇಕು. 20 ಮಿಲಿಯನ್ ವ್ಯೂಸು 90 ದಿನದಲ್ಲಿ ಆಗಬೇಕು. ಹೇಗಪ್ಪ ಅಂದರೆ ಗೈಸ್, ಮೊದಲಿತ್ತು 10 ಮಿಲಿಯನ್ ವ್ಯೂಸ್ 90 ದಿವಸಕ್ಕೆ ಆಗಬೇಕು ಅಂತ ಇತ್ತು. ಅದೇ ಥರನೇ ಆಯಿತಾ, ಅದೇ ಥರನೇ 90 ದಿನಕ್ಕೆ ಆಗಬೇಕು. ಇದು 1,000 ಸಬ್ಸ್ಕ್ರೈಬರ್ಸ್ ಮೊದಲಿದ್ದಂಗೆ ಐತೆ, ಏನು ಚೇಂಜಸ್ ಇಲ್ಲ. ಶಾರ್ಟ್ಸಲ್ಲೂ ಬಂತು, ಇನ್ನು ವೀಡಿಯೋದಲ್ಲೂ ಬಂತು. ಈಗ ಐತಿ ಮ್ಯಾಟ್ರ್ ಗೈಸ್. ಇದು ನೀವು ಸ್ಕಿಪ್ ಮಾಡದೆ ನೋಡಬೇಕಾಗುತ್ತೆ. ಈ ಗೈಸ್ ಏನು ಮಾಡಬೇಕು ಏನಪ್ಪ ಅಂದರೆ, ಇದು ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂದರೆ ಗೈಸ್, ಇದು ಆಗಸ್ಟ್ಗೂ ಅಲ್ಲ, ಸೆಪ್ಟೆಂಬರಿಗೂ ಅಲ್ಲ,
ಇನ್ನು ಅಕ್ಟೋಬರಿಗೆ ಬಂದು ಅಕ್ಟೋಬರಿಗೂ ಅಲ್ಲ, ಇನ್ನು ನವೆಂಬರಿಗೂ ಅಲ್ಲ, ಇನ್ನು ಡಿಸೆಂಬರಿಗೂ ಅಲ್ಲ, ಇನ್ನು ಜನವರಿ ಮೊದಲೇ ಹಾಕ್ಬಿಟ್ಟೆ, ಜನವರಿಗೂ ಅಲ್ಲ ಆಯಿತಾ. ಇನ್ನು ಫೆಬ್ರವರಿ ಬಂದುಬಿಟ್ಟು ಶುರು ಆಗೋದು ಈಗ ಆಗಸ್ಟ್ ನಡೀತಾ ಇದೆಯಲ್ಲ, ಇದು ಬಂದುಬಿಟ್ಟು ಫೆಬ್ರವರಿ 2027ಗೆ ಸ್ಟಾರ್ಟ್ ಆಗೋದು. ಈಗ ನಾವು 26ಅಲ್ಲಿದ್ದೇವೆ ಅಲ್ವಾ ಗೈಸ್, 26ಅಲ್ಲಿದ್ದೇವೆ ನಾವು. ಈ ಶುರು ಆಗ್ತಾ ಜನವರಿ ಬಂದುಬಿಟ್ಟು ಜನವರಿಗೂ ಅಲ್ಲ, ಜನವರಿಗಂತೂ ಆಗ್ತಾಯಿಲ್ಲ ಗೈಸ್. ಇದು ಬಂದುಬಿಟ್ಟು ಫೆಬ್ರವರಿ, ಒಂದು ನಿಮಿಷ ಗೈಸ್, ಫೆಬ್ರವರಿ 1ನೇ ತಾರೀಕು, ಫಸ್ಟ್ ಡೇಟ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇರೋದು. ಇದು ಬಂದುಬಿಟ್ಟು 2027ನಲ್ಲಿ ಆಯಿತಾ. 27ನಲ್ಲಿ ಸ್ಟಾರ್ಟ್ ಆಗ್ತಾ ಇರೋದು. ಇದು 4,000 8,000 ಗೈಸ್, ಸಾರಿ 8,000 ವಾಚು, 20 ಮಿಲಿಯನ್ ವ್ಯೂಸ್ ಆಗಬೇಕಾಗಿತ್ತು ಗೈಸ್ ಆಯಿತಾ. ಇದು ಈಗ ನಿಮಗಿನ್ನೂ 5 ತಿಂಗಳೈತೆ ಟೈಮು, 5 ತಿಂಗಳಿಗೆ ಇದೆ ಟೈಮು. ಅಷ್ಟರಲ್ಲೇ ಮಾಡ್ಕೋಬೇಕು ಗೈಸ್, ನನಗೂ ಸ್ವಲ್ಪ ಮಾಡ್ಕೋಬೇಕು ಪ್ಲೀಸ್. ನೀವು ನನಗೆ 4,000 ವಾಚ್ ಅವರ್ ಟೈಮು ಮತ್ತು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಡಿ. ನಾನು ಈಗ ಗೊತ್ತಾಗಿದ್ದು, ಹಾಗೆ ಗೊತ್ತಾಗಿತ್ತೇ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸುಮಾರು ಜನ ಮಾಡಿದಾಗಿತ್ತು, ಹೌದಂತ ನಾನು ಮಾಡಿದೆ ಆಯಿತಾ. ಈಗ ಇದೆ ಮ್ಯಾಟ್ರ್ ಗೈಸ್. ಈಗ ನೀವು ಕೇಳ್ತೀರಾ ಬ್ರೋ, ನನಗೆ ಮೊದಲೇ ಮಾನಿಟೈಸೇಷನ್ ಆನ್ ಆಗಿದೆ, ಈಗ ನಾವು ಮತ್ತೆ ಹೊಸದಾಗಿನ ಮಾಡಬೇಕಂತ. ಮಾನಿಟೈಸ್ ಆನ್ ಆದವರು ಗೈಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಮಾನಿಟೈಸೇಷನ್ ಆನ್ ಆಗದೇ ಇದ್ದವರು, ಹತ್ತಿರ ಇದ್ದವರು ಇದು ಮಾಡಬೇಕಾಗುತ್ತೆ. ಯಾವಾಗ ಫೆಬ್ರವರಿ 1ರ ನಂತರ. ಆ ಫೆಬ್ರವರಿ 1ರ ನಂತರನೂ ಅವರಿಗೆ ಮಾನಿಟೈಸೇಷನ್ ಆನ್ ಆಗಲಿಲ್ಲ ಅಂದರೆ ಮಾಡಬೇಕಾಗುತ್ತೆ ಗೈಸ್. 8,000 ವಾಚ್ ಅವರ್ ಟೈಮು, ಅದರೊಳಗೆ ಮಾನಿಟೈಸೇಷನ್ ಆನ್ ಆಯಿತು ಅಂದ್ಕೊಳ್ಳಿ, ಅವರು ಮತ್ತೆ ಮಾಡೋದು ಬೇಡ. 8,000 ವಾಚ್ ಅವರ್ ಟೈಮು ಅದು ಮಾಡೋದು ಬೇಡ ಆಯಿತಾ. ಇದೆ ನೆಕ್ಸ್ಟ್ ಗೈಸ್, ಏನಪ್ಪ ಅಂದರೆ ನಿಮಗಿನ್ನು 5 ತಿಂಗಳ ಟೈಮ್ ಐತೆ. 5 ತಿಂಗಳು ಆರಾಮಾಗಿ ಮಾಡ್ಬೋದು. ವೀಡಿಯೋಸ್ ಹಾಕಿ ಮಾಡ್ತೀರಿ, ನಾನು ಹಾಕ್ತೇನೆ ವೀಡಿಯೋಸು. ನನಗೂ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಡಿ ಗೈಸ್. ಹಾಗೆ ನೀವು ಏನಾದರೂ ಯೂಟ್ಯೂಬ್ ಚಾನಲ್ ತೆಗೆದಿದ್ದರೆ ಎಲ್ಲ ಮಾಡ್ಕೋಬೇಕಾಗುತ್ತೆ. ಇದನ್ನು ತಗೊಬಂದು ಯೂಟ್ಯೂಬ್ ಅವರು ಯಾವಾಗ 2027 ಫೆಬ್ರವರಿ 1ರಂತ ಬರ್ತಾಯಿದ್ದಾರೆ. ಅವರಿಗೂ ಏನು ಮಾಡೋಕ್ಕಾಗದೆ, ಸುಮಾರು ಯೂಟ್ಯೂಬರ್ಸ್ ಬರ್ತಾನೆ ಇದ್ದಾರೆ, ಹೊಸ ಯೂಟ್ಯೂಬರ್ಸ್ ಬರ್ತಾನೆ ಇದ್ದಾರೆ ಯೂಟ್ಯೂಬಿಗೆ. ಅದಕ್ಕೆ ಅವರು 8,000ಕ್ಕೆ ಹೊಸ ಎಲ್ಲ ತಗೊಬರ್ತಾಯಿದ್ದಾರೆ. 8,000 ವಾಚ್ ಅವರ್ ಟೈಮ್ ಏರಿಸ್ತಾ ಇದ್ದಾರೆ. ಪಾಪ ಅವರು ಇದು ಮಾಡ್ತಾರಲ್ಲ, ದುಡ್ಡು ಕೊಡ್ತಾರಲ್ಲ ಅವರಿಗೂ, ಅವರಿಂದು ಅವರು ಮಾಡ್ತಾಯಿದ್ದು ನಾವು ತಪ್ಪು ಅಂತಲೇ ಹೇಳುವಂಗಿಲ್ಲ, ಏನೂ ಹೇಳುವಂಗಿಲ್ಲ ಗೈಸ್. ಅವರು ಯೂಟ್ಯೂಬರು ಕೊಡ್ತಾಯಿದ್ದಾರೆ, ನಾವು ಒಪ್ಕೊಳ್ಳೇಬೇಕು. ಇದು ನಮಗಾಗಲ್ಲ, ನಾ ಇನ್ನೊಂದು ಥರ ಮಾಡ್ತೇನೆ ಅಂದರೆ ಆಗಲ್ಲ ಗೈಸ್. ಇದು ಮಾತ್ರ ಹೇಳ್ತೇನೆ, ಇದು ಮಾತ್ರ ಆಗಲ್ಲ ಗೈಸ್. ಈ ಫೆಬ್ರವರಿ 1ನೇ ತಾರೀಕಂತೂ ಬರುತ್ತೆ, ಅದರೊಳಗೆ ಕಂಪ್ಲೀಟ್ ಮಾಡಿಬಿಡೋಣ ಗೈಸ್. ನನಗೂ ಕಂಪ್ಲೀಟ್ ಮಾಡಿಬಿಡಿ, ಎಲ್ಲರೂ ಕಂಪ್ಲೀಟ್ ಮಾಡಿಬಿಡೋಣ ಗೈಸ್ ಫೆಬ್ರವರಿ 1ರಂದು ಆಯಿತಾ. ಇಷ್ಟು ಹೇಳ್ತೇನೆ. ನೆಕ್ಸ್ಟ್ ವೀಡಿಯೋನೂ ಬರುತ್ತೆ, ಕ್ರೇಜಿ ಆಗಿರುತ್ತೆ. ಯೂಟ್ಯೂಬ್ ಬಗ್ಗೆನೇ ಹಾಕ್ತೇನೆ, ಶ್ರೀ ಚೌಡೇಶ್ವರಿ ಕ್ರಿಯೇಷನ್ಸಲ್ಲಿ ಆಯಿತಾ. ಓನ್ಲಿ ಯೂಟ್ಯೂಬ್ ಇಂಥದ್ದೇ ಮಾಹಿತಿಗಳನ್ನೆಲ್ಲ ಕೊಡ್ತಾನೆ ಇರ್ತೇನೆ ಗೈಸ್ ಆಯಿತಾ. ಮಾಹಿತಿಗಳು ನಿಮ್ಗೆ ತುಂಬ ಸಿಗುತ್ತೆ ಶ್ರೀ ಚೌಡೇಶ್ವರಿ ಕ್ರಿಯೇಷನ್ಸಲ್ಲಿ. ಅದಕ್ಕೆ ನೀವೇನು ಮಾಡ್ಕೋಬೇಕು ಹೇಳಿ ಗೈಸ್, ಶ್ರೀ ಚೌಡೇಶ್ವರಿ ಕ್ರಿಯೇಷನ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಬೇಗನೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಬಿಡಿ ಗೈಸ್. ಓಕೆ, ಆನ್ ಆಗಿದೆಯಲ್ಲ, ಹೌದು. ಇಷ್ಟೇ ಇದರಲ್ಲಿರೋದು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಆಲ್ ಟೇಕ್ ಕೇರ್ ಗೈಸ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗೈಸ್. ಬೇಗನೆ 1,000 ಸಬ್ಸ್ಕ್ರೈಬರ್ಸು, 4,000 ವಾಚ್ ಅವರ್ ಟೈಮು ನಮ್ಗೆ ಕಂಪ್ಲೀಟ್ ಮಾಡಿಬಿಡಿ. ನಮಗೂ ಇನ್ನು ಅನೇಕ ವೀಡಿಯೋಸ್ ಮಾಡಲಿಕ್ಕೆ ಇನ್ನೂ ನಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೇನೆ. ಓಕೆ ಗೈಸ್, ಬಾಯ್.